ವೀಕ್ಷಕರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗಿಂದ ಇಲ್ಲಿಯವರೆಗೂ ಕೇವಲ 57 ಅಪರಾಧಿಗಳನ್ನ ಗಲ್ಲಿಗೇರಿಸಿದ್ದಾರೆ. ಹಾಗಾದರೆ ಅಪರಾಧಿ ಯಾವ ರೀತಿಯ ತಪ್ಪನ್ನ ಮಾಡಿದಾಗ ಗಲ್ಲು ಶಿಕ್ಷೆ ವಿಧಿಸುತ್ತಾರೆ? ಅಪರಾಧಿಗೆ ಗಲ್ಲು ಶಿಕ್ಷೆ ವಿಧಿಸುವಾಗ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಮತ್ತು ಯಾವ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರೆ ಗೊತ್ತಾ? ಅಪರಾಧಿಯ ಮೃತದೇಹವನ್ನ ಏನು ಮಾಡ್ತಾರೆ ಮತ್ತು ಯಾವ ರೀತಿಯ ಆಸೆಗಳನ್ನ ಈಡೇರಿಸುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋವನ್ನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಭಾರತದ ಸಂವಿಧಾನದಲ್ಲಿ 10ಕ್ಕಿಂತ ಹೆಚ್ಚು IPC ಆಕ್ಟ್ ಗಳಲ್ಲಿ ಅಪರಾಧಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬಹುದು. ಕೆಲವು ಆಕ್ಟ್ ಗಳನ್ನ ನೋಡಿದ್ರೆ ದೇಶದ್ರೋಹ ಮಾಡಿದವರಿಗೆ, ಉಗ್ರವಾದಿಗಳಿಗೆ, ದೇಶಕ್ಕೆ ವಿರುದ್ಧವಾದ ಚಟುವಟಿಕೆ ಅಥವಾ ಯುದ್ಧ ಮಾಡಿದವರಿಗೆ, ಹತ್ಯೆಗಳನ್ನ ಮಾಡಿದವರಿಗೆ, ಯಾರನ್ನಾದ್ರೂ ನೋಯಿಸಿ ಅವರ ಆತ್ಮಹತ್ಯೆ ಮಾಡಿಕೊಳ್ಳೋ ಹಾಗೆ ಮಾಡಿದವರಿಗೆ, ಗಲ್ಲು ಶಿಕ್ಷೆ ಒಳಗಾದ ವ್ಯಕ್ತಿಗೆ ಸಹಾಯ ಮಾಡಿದವರಿಗೆ, 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ರೇಪ್ ಮಾಡಿದವರಿಗೆ, ರೇಪ್ ಮತ್ತು ಮರ್ಡರ್ ಮಾಡಿದವರಿಗೆ ಗಲ್ಲು ಶಿಕ್ಷೆ ವಿಧಿಸುವ ಅವಕಾಶ ಇದೆ. ಅಪರಾಧ ಮಾಡಿದ ವ್ಯಕ್ತಿ 18 ವರ್ಷ ಮೇಲ್ಪಟ್ಟಿದ್ದರೆ ಮಾತ್ರ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾರೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮೈನರ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸೋದಿಲ್ಲ. 2009ರಲ್ಲಿ ಬಂದ ಆಕ್ಟ್ ನ ಪ್ರಕಾರ ಗರ್ಭಿಣಿ ಸ್ತ್ರೀಯರಿಗೆ, ಬುದ್ಧಿಮಾಂದ್ಯ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸೋದಿಲ್ಲ. 1980ಕ್ಕಿಂತ ಮುಂಚೆ ಇವುಗಳಲ್ಲಿ ಯಾವುದೇ ತಪ್ಪು ಮಾಡಿದ್ರೂ ಕೂಡ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾ ಇದ್ರು. ಆದ್ರೆ 1980ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ತುಂಬಾ ಅಪರೂಪದ ಕೇಸ್ಗಳಲ್ಲಿ ಮಾತ್ರ ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಎಂತಹ ಶಿಕ್ಷೆಗಳಿಗೆ ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಮತ್ತು ಎಂತಹ ಅಪರಾಧಿಗಳಿಗೆ ಶಿಕ್ಷೆ ಕೊಡಬಾರದು ಅಂತ ಸ್ಪಷ್ಟವಾಗಿ ಹೇಳಿರಲಿಲ್ಲ. ಅದು ಕೇಸ್ನ ಮೇಲೆ ಮತ್ತು ಜಡ್ಜ್ಮೆಂಟ್ ಕೊಡುವ ಜಡ್ಜ್ನ ಮೇಲೆ ಆಧಾರವಾಗಿಯೇ ಇರುತ್ತೆ. ಒಬ್ಬ ವ್ಯಕ್ತಿ ಎಲ್ಲಾ ಮಾರ್ಗಗಳು ಮುಚ್ಚೋಗಿ ಫೈನಲ್ ಆಗಿ ಗಲ್ಲು ಶಿಕ್ಷೆ ಕಾಯಂ ಆದ್ರೆ ಅಪರಾಧಿಗೆ ಗವರ್ನರ್ ಅಥವಾ ರಾಷ್ಟ್ರಪತಿಗಳಲ್ಲಿ ಕ್ಷಮಾಭಿಕ್ಷೆ ಕೋರಬಹುದು. ಕಾನೂನಿನ ಪ್ರಕಾರ ಗವರ್ನರ್ ಅಥವಾ ರಾಷ್ಟ್ರಪತಿಗಳು ಅಪರಾಧಿಗೆ ಕ್ಷಮೆ ಕೊಡಬಹುದು. ಕೇಸ್ನ ಆಧಾರದ ಮೇಲೆ ಅದು ಎಷ್ಟು ಗಂಭೀರವಾಗಿದೆ ಅನ್ನೋ ಆಧಾರದ ಮೇಲೆ ಇವರು ಕ್ಷಮಾಭಿಕ್ಷೆಯನ್ನ ಕೊಡ್ತಾರೆ. ಇಲ್ಲಿಯವರೆಗೂ ಪ್ರತಿಭಾ ಪಾಟೀಲ್ ಅವರು 30 ಜನ ಅಪರಾಧಿಗಳಿಗೆ, ಪ್ರಣಬ್ ಮುಖರ್ಜಿ 24 ಜನ ಅಪರಾಧಿಗಳಿಗೆ ಕ್ಷಮಾಭಿಕ್ಷೆ ನೀಡಿದ್ದಾರೆ. ರಾಮನಾಥ್ ಕೋವಿಂದ್ ಅವರು ಅಪರಾಧಿಗಳು ಇಟ್ಟಿದ್ದ 2 ಪಿಟಿಷನ್ ಅನ್ನ ತಿರಸ್ಕಾರ ಮಾಡಿದ್ದಾರೆ. ಇದರಲ್ಲಿ ಒಂದು 2012ರಲ್ಲಿ ದೆಹಲಿಯಲ್ಲಿ ನಡೆದ ಗ್ಯಾಂಗ್ ರೇಪ್ ಅಪರಾಧಿಯದ್ದು. ಇನ್ನು ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕನ್ಫರ್ಮ್ ಆದ ನಂತರ ಗಲ್ಲಿಗೇರಿಸೋ 1 ವಾರದ ಮುಂಚೆ ವ್ಯಕ್ತಿಯ ಕುಟುಂಬದವರಿಗೆ ತಿಳಿಸ್ತಾರೆ. ಆ ವ್ಯಕ್ತಿಯನ್ನ ಸಪರೇಟ್ ಸೆಲ್ ನಲ್ಲಿ ಇಡ್ತಾರೆ. ಗಲ್ಲಿಗೇರಿಸೋ ದಿನ ಬೆಳಗಿನ ಜಾವ 3 ಗಂಟೆಗೆ ಎಬ್ಬಿಸಿ ಸ್ನಾನಕ್ಕೆ ಕಳಿಸ್ತಾರೆ. ಇಲ್ಲಿ ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ನಂತರ ತನಗೆ ಇಷ್ಟವಾದ ಆಹಾರವನ್ನ ತಂದು ಕೊಡ್ತಾರೆ. ತಿಂಡಿ ತಿಂದ ನಂತರ ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಈ ಟೈಮಲ್ಲಿ ಆತ ಓದಬೇಕು ಅನ್ಕೊಂಡ್ರೆ ಭಗವದ್ಗೀತೆ, ಬೈಬಲ್ ಅಥವಾ ಕುರಾನ್ ಅನ್ನ ಕೊಡ್ತಾರೆ. ಕೊನೆಗೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಸೂಚನೆ ಕೊಡ್ತಾರೆ. ನಂತರ ಡಾಕ್ಟರ್ ಚೆಕಪ್ ಇರುತ್ತೆ. ಅಪರಾಧಿ ಪೂರ್ತಿ ಆರೋಗ್ಯವಾಗಿ ಇದ್ದಾನ ಅಂತ ಚೆಕ್ ಮಾಡ್ತಾರೆ. ಅನಾರೋಗ್ಯವಾಗಿ ಇದ್ದರೆ ಗಲ್ಲು ಶಿಕ್ಷೆ ಮುಂದಕ್ಕೆ ಹೋಗುತ್ತೆ. ಕೊನೆಗೆ ನಿಮ್ಮನ್ನ ಗಲ್ಲಿಗೇರಿಸ್ತಾ ಇದ್ದೀವಿ ಅಂತ ವ್ಯಕ್ತಿಯ ಮಾತೃಭಾಷೆಯಲ್ಲಿ ಹೇಳಿ ಕೊನೆ ಆಸೆ ಏನಾದ್ರೂ ಇದೆಯಾ ಅಂತ ಕೇಳ್ತಾರೆ. ಆಗ ಅಪರಾಧಿ ತನ್ನ ಕೊನೆ ಆಸೆಯನ್ನ ಹೇಳಬಹುದು. ಅದನ್ನ ತೀರಿಸೋ ಹಾಗಿದ್ರೆ ತೀರಿಸ್ತಾರೆ. ಅಂದ್ರೆ ಚಿಕ್ಕ ಪುಟ್ಟ ಆಸೆಗಳು ಮಾತ್ರ. ಟೀ ಕುಡಿಯೋದು, ಸಿಗರೇಟ್ ಸೇದೋದು, ಕುಟುಂಬದವರ ಜೊತೆ ಫೋನ್ ನಲ್ಲಿ ಮಾತಾಡೋದು, ಈ ರೀತಿಯ ಸಣ್ಣ ಪುಟ್ಟ ಆಸೆಗಳನ್ನ ತೀರಿಸ್ತಾರೆ. ಆದ್ರೆ ತೀರಿಸೋಕೆ ಆಗದೇ ಇರೋ ಆಸೆಗಳನ್ನ ಖಂಡಿತವಾಗಿಯೂ ತೀರಿಸೋದಿಲ್ಲ. ನಂತರ 2 ಕೈಗಳನ್ನ ಹಿಂದಕ್ಕೆ ಕಟ್ಟಿ ಗಲ್ಲು ಕಂಬಕ್ಕೆ ಹತ್ತಿಸ್ತಾರೆ. ಕಪ್ಪು ಬಟ್ಟೆಯನ್ನ ಅಪರಾಧಿಯ ಮುಖಕ್ಕೆ ಹಾಕಿ ನೇಣು ಹಗ್ಗವನ್ನ ಕುತ್ತಿಗೆಗೆ ಹಾಕ್ತಾರೆ. ಈ ಹಗ್ಗ ತುಂಬಾ ಸಾಫ್ಟ್ ಆಗಿ ಕುತ್ತಿಗೆಗೆ ಚುಚ್ಚಿಕೊಳ್ಳದ ಹಾಗೆ ಇರುತ್ತೆ. ಗಲ್ಲಿಗೇರಿಸೋಕು ಮುಂಚೆ ಅಪರಾಧಿಯ ತೂಕಕ್ಕಿಂತ ಅಧಿಕ ತೂಕದ ಮರಳಿನ ಮೂಟೆಯನ್ನ ಈ ಹಗ್ಗ ಹೋರುತ್ತಾ ಇಲ್ಲವಾ ಅನ್ನೋದನ್ನ 2-3 ಸಲ ಹಾಕಿ ಚೆಕ್ ಮಾಡ್ತಾರೆ. ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ ಮ್ಯಾಜಿಸ್ಟ್ರೇಟ್ ಹಗ್ಗವನ್ನ ಕುತ್ತಿಗೆಗೆ ಹಾಕೋದಕ್ಕೆ ಸಿಗ್ನಲ್ ಕೊಡ್ತಾರೆ. ಹಗ್ಗವನ್ನ ಕುತ್ತಿಗೆಗೆ ಹಾಕಿ ಗಂಟನ್ನ ಜೀರ್ತಾರೆ. ನಂತರ ಗಲ್ಲಿಗೇರಿಸೋ ವ್ಯಕ್ತಿ ಹಲಗೆಗೆ ಬಿಗಿದ ಸರಳನ್ನ ಎಳಿತಾನೆ. ಆಗ ಅಪರಾಧಿಯ ಕಾಲು ಕೆಳಗೆ ಇರುವ ಹಲಗೆ ತೆರೆದುಕೊಂಡು ದೇಹ ಕೆಳಗಡೆ ಜಗ್ಗಿ ಹಗ್ಗ ಕುತ್ತಿಗೆಗೆ ಬಿಗಿದುಕೊಳ್ಳುತ್ತೆ. ಅಪರಾಧಿಯು ಕೆಲ ನಿಮಿಷಗಳ ಕಾಲ ಒದ್ದಾಡಿ ಪ್ರಾಣವನ್ನ ಬಿಡ್ತಾನೆ. ಹಾಗೆ ಆತನ ಶರೀರವನ್ನ ಅಲ್ಲೇ 30 ನಿಮಿಷ ನೇತಾಕಿರ್ತಾರೆ. ನಂತರ ಡಾಕ್ಟರ್ ಹಾರ್ಟ್ ಬೀಟ್ ಮತ್ತು ಪಲ್ಸ್ ರೇಟ್ ಅನ್ನ ಚೆಕ್ ಮಾಡಿ ಡೆತ್ ಅನ್ನ ಕನ್ಫರ್ಮ್ ಮಾಡ್ತಾರೆ. ಆಮೇಲೆ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಶವವನ್ನ ಅವರ ಕುಟುಂಬಸ್ಥರಿಗೆ ಕೊಡ್ತಾರೆ. ಒಂದು ವೇಳೆ ಶವವನ್ನ ತೆಗೆದುಕೊಳ್ಳುವುದಕ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ ಅಂದ್ರೆ ಅಂತಹ ದೇಹಕ್ಕೆ ದಹನ ಕಾರ್ಯವನ್ನ ಜೈಲ್ನಲ್ಲಿಯೇ ಮಾಡ್ತಾರೆ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ.